ಮದುವೆ ಅನ್ನೋದು ಬಿಡಿಸಲಾರದ ಬಂಧ. ಅದಕ್ಕೆ ಹೇಳೋದು ಮದುವೆನ ಸ್ವರ್ಗದಲ್ಲಿ ನಿಶ್ಚಯ ಮಾಡಿರ್ತಾರೆ ಅಂತ. ಆದ್ರೆ ಈಗಿನ ಕಾಲದಲ್ಲಿ ಮದುವೆ ಅನ್ನೋದು ಜಸ್ಟ್ ಟೈಮ್ ಪಾಸ್ ಅನ್ನೋ ತರ ಆಗಿದೆ. ಇಲ್ಲೊಬ್ಬ ಯುವತಿ ಸೋದರ ಮಾವನನ್ನ ಒಂದಲ್ಲ ಎರಡಲ್ಲ 3 ಸಲ ಮದುವೆಯಾಗಿದ್ದಾಳೆ. ದುರಂತ ಏನಪ್ಪಾ ಅಂದ್ರೆ 3ನೇ ಸಲ ಮದುವೆಯಾದ 3 ದಿನಕ್ಕೆ ಪ್ರಿಯಕರನ ಜೊತೆ ಜೂಟಾಗಿದ್ದಾಳೆ. ಆಮೇಲೆ ಆಗಿದ್ದು ದೊಡ್ಡ ಹೈಡ್ರಾಮಾ. ಇದು ಬೆಂಗಳೂರಿನ ಸೂರ್ಯ ಸಿಟಿ ಪೊಲೀಸ್ ಸ್ಟೇಷನ್ ಎದುರೇ ನಿಂತ್ಕೊಂಡು ಪೊಲೀಸರನ್ನ ತರಾಟೆಗೆ ತೆಗೆದುಕೊಳ್ತಿದ್ದಾರೆ ಅಂದ್ರೆ ಇಲ್ಲೇನು ದೊಡ್ಡ ಹೈಡ್ರಾಮಾನೇ ಆಗಿರ್ಬೇಕು ಅಲ್ವಾ? ಹೌದು, ಇದು ಹೈಡ್ರಾಮಾನೇ. ಸ್ಟೇಷನಲ್ಲೂ ಮಾತಾಡಂಗಿಲ್ಲ, ಹೊರಗಡೆನೂ ಮಾತಾಡಂಗಿಲ್ಲ, ಇನ್ನೆಲ್ಲಿ ಮಶಾಣದಲ್ಲಿ ಹೋಗಿ ಮಾತಾಡ್ಬೇಕಾ? ಸುಡ್ಗಾಡಲ್ಲಿ ಮೋಸ ಹೋಗಿರೋದು ನಾವು, ಕಂಪ್ಲೇಂಟ್ ಕೊಟ್ಟಿರೋದು ನಾವು, ಅನ್ಯಾಯ ಆಗಿರೋದು ನಮಗೆ. ಆದ್ರೆ ಇವರು ನಮ್ಮನ್ನೇ ಕ್ಯಾರೆ ಅಂತಿಲ್ಲ ಅನ್ನೋದು ಈ ಮಹಿಳೆಯರ ವೀರಾವೇಶಕ್ಕೆ ಕಾರಣ. ಅಂದಹಾಗೆ ಈ ಹೆಂಗಸರ ಈ ಆಕ್ರೋಶಕ್ಕೆ ಕಾರಣ ಏನು? ಅಷ್ಟಕ್ಕೂ ಈ ಪ್ರಕರಣ ಏನು ಅಂತ ಗೊತ್ತಾದ್ರೆ ಅಯ್ಯೋ ಶಿವನೇ ಅಂತ ನೀವು ಕೂಡ ಒಂದು ಕ್ಷಣ ಶಾಕ್ ಆಗಬಹುದು. ಮಾವನ ಜೊತೆ 7 ವರ್ಷದ ಲವ್, 3 ಬಾರಿ ಮ್ಯಾರೇಜ್. ನೀನೇ ಬೇಕು ಅಂತ ಬಂದವಳು ಕೈ ಕೊಟ್ಟು ಎಸ್ಕೇಪ್. ಬೆಂಗಳೂರಿನ ಸೂರ್ಯ ಸಿಟಿ ಪೊಲೀಸ್ ಠಾಣೆಯಲ್ಲಿ ಒಂದು ಕಂಪ್ಲೇಂಟ್ ದಾಖಲಾಗಿದೆ. ಬೆಂಗಳೂರಿನ ದೊಡ್ಡ ಕಲ್ಲಸಂದ್ರದ ನಿವಾಸಿ ಮಂಜುನಾಥ್ ತನ್ನ ಪತ್ನಿ ಮನುಜಾ ಮೇಲೆ ದೂರು ದಾಖಲಿಸಿದ್ದಾನೆ. ನನ್ನ ಅಕ್ಕನ ಮಗಳು ಮನುಜಾ ಕಳೆದ 7 ವರ್ಷದಿಂದ ನನ್ನನ್ನ ಪ್ರೀತಿಸಿ ಮದುವೆಯಾಗಿ ಈಗ ಮೋಸ ಮಾಡಿದ್ದಾಳೆ ಅಂತ ಆರೋಪಿಸಿದ್ದಾನೆ. ಪ್ರೀತಿಸಿ ಮದುವೆಯಾಗಿ ಮೋಸ ಮಾಡಿದ್ದಾಳೆ ಅನ್ನೋದಕ್ಕಿಂತ 3 ಸಲ ಮದುವೆಯಾಗಿ 3ನೇ ಮದುವೆಯಾದ 3 ದಿನಕ್ಕೆ ಮನೆ ಬಿಟ್ಟು ಓಡಿ ಹೋಗಿದ್ದಾಳೆ ಅಂತ ಕಂಪ್ಲೇಂಟ್ ಕೊಟ್ಟಿರೋದು ಈ ಪ್ರಕರಣದ ಗಂಭೀರ ಆರೋಪ. ಸ್ವಂತ ಅಕ್ಕನ ಮಗಳೇ, ಅಂದರೆ ನಮ್ಮ ದೊಡ್ಡಮ್ಮನ ಮೊಮ್ಮಗಳು. ನಾವು ಒಂದು 7 ವರ್ಷದಿಂದ ಇಷ್ಟಪಡ್ತಾ ಇದ್ದೀವಿ, 6-6.5 ವರ್ಷದಿಂದ ಇಷ್ಟಪಟ್ಕೊಂಡಿದ್ದಾಗ ಸ್ಟಾರ್ಟಿಂಗ್. ಇವಾಗ ಒಂದು 4 ವರ್ಷ ಮುಂಚೆ ಏನಾಯಿತು ಅಂದರೆ ಹುಡುಗಿ ಬಂದುಬಿಟ್ಟಿದ್ಲು ನನಗೆ ಮದುವೆ ಆಗ್ತೀನಿ ಅಂದ್ಬಿಟ್ಟು. ನಾನು ಕರ್ಕೊಂಡೋಗಿದ್ನಲ್ಲ, ಆವಾಗ ನಮ್ಮ ಕಡೆ ಇರೋ ಅವ್ರ ಕಡೆ ಕೂತ್ಕೊಂಡೆ ನಮ್ಮನ್ನು ಕರೆಸ್ಕೊಂಡು ಮದುವೆ ಮಾಡ್ಕೊಡ್ತೀವಿ ಒಂದು 3 ತಿಂಗಳಲ್ಲಿ ಅಂತ ಕರೆಸ್ಕೊಂಡಿದ್ರು. ನಾನು 3 ವರ್ಷ ನೋಡಿದೆ, 3 ತಿಂಗಳು ನೋಡಿದೆ, 6 ತಿಂಗಳು ನೋಡಿದೆ, 3 ವರ್ಷ ನೋಡಿದೆ. ಇವ್ರು ಮಾಡಿಕೊಟ್ಟಿಲ್ಲ. ಮತ್ತೆ ಇನ್ನೊಂದು ಸರಿ ನಾನು ಯಾರಿಗೂ ಗೊತ್ತಿಲ್ಲದ್ರೆ ಮದುವೆ ಆಗಿದೆ, ಅದನ್ನು ಫೋಟೋ ಸಮೇತ ನಿಮ್ಗೆ ಕೊಟ್ಟಿದ್ದೀನಿ. ಆವಾಗೂ ಹುಡುಗಿನೇ ಬಂದಿದ್ದು, ಮದುವೆ ಆಗಂತಾನೆ ಬಂದಿದ್ದು, ಕಳಿಸ್ಬೇಡ ಅಂತಲೇ ಹೇಳಿದ್ದು. ಆವಾಗೂ ಹುಡುಗಿನೇ ಫೇವರಾಗಿ ಮಾತಾಡಿತ್ತು. ನಾನು ಓದ್ತಾ ಇಲ್ಲಲ್ಲ, ಮುಗಿಸ್ಬಿಡ್ಲಿ ಅಂದ್ಬಿಟ್ಟು ಕಳಿಸ್ಕೊಟ್ಟಿದ್ದೆ. ಮತ್ತು ಇವಾಗ ಒಂದು 4 ಕಾಳು ಮುಂದೆ ಆಗ್ಬಿಡೋದು ನಮ್ಗೆ ಒಳ್ಳೇದು ಅಂದ್ಬಿಟ್ಟು ಮತ್ತು ಇವಾಗ ರೀಸೆಂಟಾಗಿ ಮತ್ತೆ ಒಂದು 15 ದಿವಸ ಮುಂಚೆ ಅವ್ರ ತಂದೆನೇ ಕೇಳಿದಾಗ ಅವ್ರು ಏನು ಹೇಳಿದ್ರು, ಮತ್ತೆ ವೆಯ್ಟ್ ಮಾಡೋಂದ್ರು. ಸರಿ, ಹುಡುಗಿನ ಒಂದು ಮಾತು ಕೇಳ್ಬಿಟ್ಟು ಬೇರೆ ಏನೋ ಒಂದು ಡಿಸಿಷನ್ ತೊಗೊಂಬನ ಅಂದ್ಬಿಟ್ಟು ಹುಡುಗಿನ ಕೇಳಿದಾಗ ಹುಡುಗಿ ನಾನು ಮದುವೆ ಆಗ್ತೀನಿ, ಇಲ್ಲ ಅಂದರೆ ಅದ್ರ ಬಗ್ಗೆ ಇನ್ನೊಂದು 3 ವರ್ಷ 4 ವರ್ಷ ಮಾತಾಡಬೇಡ ಅಂದಿದ್ದಾಗ ನಾನು ನಮ್ಮ ಅಕ್ಕ ಮತ್ತು ನಮ್ಮ ದೊಡ್ಡಮ್ಮ ಇವ್ರನ್ನ ಇಟ್ಕೊಂಡು ಮದುವೆ ಆಗಿದ್ದೀನಿ. ಮಂಜುನಾಥ್ ಹೇಳುವಂತೆ ಇವರದ್ದು 7 ವರ್ಷದ ಲವ್ ಸ್ಟೋರಿ. ಮನೆಯವರ ವಿರೋಧವಿದ್ರೂ ಪದೇ ಪದೇ ಓಡಿ ಹೋಗಿ ಮದುವೆಯಾಗಿದ್ದಾರೆ. 4 ವರ್ಷದ ಹಿಂದೆ ಮೊದಲ ಸಲ ಇಬ್ಬರು ಮನೆ ಬಿಟ್ಟು ಹೋಗಿದ್ದರಂತೆ. ಆಮೇಲೆ ಮನೆಯವರೇ ಕರೆಸಿ ಮದುವೆ ಮಾಡುವುದಾಗಿ ಹೇಳಿದ್ದರಂತೆ. ವರ್ಷ ಕಳೆದ್ರೂ ಮದುವೆ ಮಾಡದೇ ಇದ್ದಾಗ 2ನೇ ಸಲ ಮಂಜುನಾಥ್ ಮತ್ತು ಮನುಜಾ ಮತ್ತೆ ಮನೆ ಬಿಟ್ಟು ಹೋಗಿ ಮದುವೆ ಆದ್ರಂತೆ. ಇದೇ ವಿಚಾರವಾಗಿ ತಲಘಟ್ಟಪುರ ಪೊಲೀಸ್ ಠಾಣೆಯಲ್ಲಿ ಕಂಪ್ಲೇಂಟ್ ಆಗಿದೆ. ಅಲ್ಲಿಗೆ ಮನುಜಾ ಮತ್ತು ಮಂಜುನಾಥ್ ಇಬ್ಬರು ಬಂದು ನಾನು ಗಂಡನ ಜೊತೆ ಹೋಗ್ತೀನಿ ಅಂತ ಬರೆದುಕೊಟ್ಟಳಂತೆ. ಆಮೇಲೆ 1-2 ದಿನ ಅಮ್ಮನ ಮನೆಯಲ್ಲೇ ಇದ್ದ ಮನುಜಾಳನ್ನ ಮಂಜುನಾಥ್ ಹೋಗಿ ತಮ್ಮ ಮನೆಗೆ ಕರೆದುಕೊಂಡು ಬಂದರಂತೆ. ಮನೆಗೆ ಬಂದ 2 ದಿನದಲ್ಲೇ ಪತ್ನಿ ಮತ್ತೆ ಎಸ್ಕೇಪ್ ಆದಳಂತೆ. ಮದುವೆ ಆದಾಗ ಏನಾಯಿತು ಅಂದರೆ ಅವರು ಮಿಸ್ಸಿಂಗ್ ಕಂಪ್ಲೇಂಟ್ ಕೊಟ್ಟಿದ್ರು. ಮಿಸ್ಸಿಂಗ್ ಕಂಪ್ಲೇಂಟು ತಲಘಟ್ಟಪುರದಲ್ಲಿ ಕೊಟ್ಟಿದ್ರು. ನಾನು ನಮ್ಮ ಹೆಂಡತಿ ನಮ್ಮ ಕಡೆಯವರು ಒಂದು 4 ಕಾಳು ಓದೋ ಅಲ್ಲಿ ಹುಡುಗಿ ನಮ್ಮ ಫೇವರಾಗ ಸ್ಟೇಟ್ಮೆಂಟ್ ಕೊಟ್ಟು ಅಲ್ಲಿ ಮಿಸ್ಸಿಂಗ್ ಕೇಸ್ ಕ್ಲಿಯರ್ ಆಯಿತು. ಹೊರಗಡೆ ಬಂದ ತಕ್ಷಣ ಅವ್ರ ಮನೆಯವರು ನಮ್ಮ ಮನೆಯಲ್ಲಿರಲಿ, ಬೆಳಗ್ಗೆ ಕಳಿಸ್ಕೊಡ್ತೀನಿ ಅಂತ ಕರ್ಕೊಂಡು ಹೋದರು. ಮತ್ತೆ ಕಳಿಸ್ಕೊಟ್ಟಿರಲ್ಲ ಅವರು. 2 ದಿನ ಬಿಟ್ಕೊಂಡು ಮತ್ತೆ ನಾನೇ ಹೋದಾಗ ಹುಡುಗಿ ಮತ್ತೆ ಬರ್ತೀನಿ ಅಂದ್ಬಿಟ್ಟು ನನ್ನ ಜೊತೆನೇ ಬಂದಾಗ 1 ಅವರ್ ಇತ್ತಷ್ಟೇ, ಮತ್ತೆ ಹುಡುಗಿ ಮಿಸ್ಸಿಂಗ್ ಆಯಿತು. ಮಿಸ್ಸಿಂಗ್ ಆದಾಗ ನಾನು ಸೂರ್ಯನಗರ ಪೊಲೀಸ್ ಸ್ಟೇಷನಲ್ಲಿ ನಾನು ಒಂದು ಕಂಪ್ಲೇಂಟ್ ಕೊಟ್ಟಿದ್ದೆ. ಗಂಡನ ಮನೆಗೆ ಬಂದ ಪತ್ನಿ ಪ್ರಿಯಕರನ ಜೊತೆ ಎಸ್ಕೇಪ್.
ಸ್ಟೇಷನ್ನಲ್ಲಿ ಎಲ್ಲವೂ ಇತ್ಯರ್ಥ ಮಾಡಿಕೊಂಡು ಮನೆಗೆ ಕರೆದುಕೊಂಡು ಬಂದ ಮಂಜುನಾಥ್ಗೆ ಮತ್ತೆ ದೊಡ್ಡ ಆಘಾತ ಎದುರಾಗಿದೆ. ಮನೆಗೆ ಬಂದ 2 ದಿನಕ್ಕೆ ಪತ್ನಿ ಮತ್ತೆ ಮಿಸ್ಸಿಂಗ್ ಆದ್ಲಂತೆ. ಎಲ್ಲಿ ಹೋದ್ಲು, ಏನಾಯ್ತು ಅಂತ ನೋಡಿದ್ರೆ ಅವಳಿಗೆ ಮತ್ತೊಬ್ಬ ಪ್ರಿಯಕರ ಇದ್ದು ಅವನ ಜೊತೆ ಎಸ್ಕೇಪ್ ಆದ್ಲು ಅನ್ನೋ ವಿಚಾರ ಗೊತ್ತಾಗಿದೆ. ಸರ್ ಒಂದು ಹುಡುಗನ ಜೊತೆ ದೊಡ್ಡ ಕಲ್ಸಂದ್ರದಲ್ಲಿ ನಿಶಾಂತ್ ಅನ್ನೋ ಒಂದು ಹುಡುಗನ ಜೊತೆ ಸಿಕ್ಕಿದ್ರು ನಮಗೆ. 1 ಅವರ್ ಮಿಸ್ಸಿಂಗ್ ಆದ್ಮೇಲೆ ನಿಮ್ಗೊಂದು ಫೋನ್ ಬರುತ್ತೆ, ಏನು ಹೇಳಿದ್ರು? ಅವಳೇ ನನಗೆ ಕಂಪ್ಲೇಂಟ್ ಕೊಡಕ್ಕೆ ಹೋಗ್ಬೇಡ, ನಮ್ಮ ಮನೆಯವ್ರ ಮೇಲೆ ಡಿಸ್ಟರ್ಬ್ ಮಾಡಕ್ಕೆ ಹೋಗ್ಬೇಡ, ನನ್ನ ಫ್ರೀಯಾಗಿರಕ್ಕೆ ಬಿಟ್ಬಿಡು, ನಾನು ಎಲ್ಲೋ ಒಂದು ಕಡೆ ಇರ್ತೀನಿ ಅಂತ ಕೊಟ್ಟಿದ್ಲು ಸರ್. ಓಕೆ, ಕಂಪ್ಲೇಂಟ್ ಕೊಟ್ರಿ, ಎಲ್ಲಿ ಸಿಕ್ಕರು, ಯಾರ ಜೊತೆ ಸಿಕ್ಕರು ಅವರು? ಸರ್ ಅದೇ ಹುಡುಗನ ಜೊತೆ ಇಲ್ಲೇ ಕಂಪ್ಲೇಂಟ್ ಕೊಟ್ಟಿದ್ನಲ್ಲ, ಇಶಾಂತ್ ಅಂದ್ಬಿಟ್ಟು ಒಂದು ಹುಡುಗನ ಜೊತೆ ಸಿಕ್ಕಿದ್ರು. ಅವ್ರು ಕರ್ಕೊಂಬಂದು ಇಲ್ಲಿ ಕುಣಿಸ್ಕೊಂಡಿದ್ದಾರೆ. ಇವಾಗ ಇಲ್ಲಿ ಸ್ಟೇಷನಲ್ಲಿ ಏನಾಗ್ತಾ ಇದೆ ಅಂದರೆ ಹುಡುಗಿ ಬರೋದಿಲ್ಲ, ನಾನು ಏನು ಹೇಳ್ತಾರೆ ಹುಡುಗಿ ಈಗ? ಇಲ್ಲ, ನಾನು ನಮ್ಮ ಅಪ್ಪ ನಮ್ಮ ಜೊತೆ ಹೋಗ್ತೀನಿ. ಮತ್ತೆ ಮದುವೆ ಆಗಬೇಕಿತ್ತು ಅದನ್ನೇ ಸರ್ ನಾವು ಕೇಳಕ್ಕೆ ಹೋದ್ರೆ ನನಗೆ ಇವಾಗ ಇಷ್ಟ ಇಲ್ಲ, ನಾನು ಆಗಿದ್ದೀನಿ, ಇಷ್ಟ ಇಲ್ಲ ಅಂತ ಹೇಳ್ತಾ ಇದ್ದಾರೆ. 7 ವರ್ಷದ ಲವ್, 2-3 ಸಲ ಸೋದರ ಮಾವನ ಜೊತೆ ಮನೆ ಬಿಟ್ಟು ಓಡಿ ಹೋಗಿ ಮದುವೆ ಆಗಿದ್ಲು. ಕೊನೆಗೆ ಮನೆಯವರ ಸಮ್ಮುಖದಲ್ಲಿ ತಾಳಿ ಕಟ್ಟಿ ಮನೆಗೆ ಕರೆದುಕೊಂಡು ಬಂದ್ರೆ ಪ್ರಿಯಕರನ ಜೊತೆ ಎಸ್ಕೇಪ್ ಆಗಿದ್ದಾಳೆ. ಈ ಸಂಬಂಧ ಮಂಜುನಾಥ್ ಸೂರ್ಯ ಸಿಟಿ ಪೊಲೀಸ್ ಸ್ಟೇಷನ್ನಲ್ಲಿ ಪತ್ನಿ ಮೋಸ ಮಾಡಿದ್ದಾಳೆ ಅಂತ ದೂರು ದಾಖಲಿಸಿದ್ದಾನೆ. ಈ ಕಂಪ್ಲೇಂಟ್ ಹಿನ್ನೆಲೆ ಪೊಲೀಸರು ಸಹ ಮನುಜ ಮತ್ತು ಆಕೆಯ ಪ್ರಿಯಕರನ ಕರೆಸಿ ಠಾಣೆಯಲ್ಲಿ ವಿಚಾರಣೆ ಮಾಡಿದ್ದಾರೆ. ಈ ವೇಳೆ ಯುವತಿ ನಾನು ಅಪ್ಪನ ಮನೆಗೆ ಹೋಗ್ತೀನಿ, ಗಂಡನ ಜೊತೆ ಹೋಗಲ್ಲ ಅಂದಿದ್ದಾಳೆ. ಈ ವಿಚಾರ ಮಂಜುನಾಥ್ ಮನೆಯವರನ್ನ ಕೆರಳಿಸಿದೆ. ಲವ್ ಮಾಡಿದ್ದು ನಮ್ಮ ಹುಡುಗನನ್ನ, ಮದುವೆ ಆಗಿದ್ದು ನಮ್ಮ ಹುಡುಗನನ್ನ, ನಮ್ಮ ಹುಡುಗನ ಬಾಳು ಹಾಳು ಮಾಡಿ ಅವಳು ಆರಾಮಾಗಿದ್ದಾಳೆ. ಪೊಲೀಸರು ಅವಳಿಗೆ ಸಪೋರ್ಟ್ ಮಾಡ್ತಿದ್ದಾರೆ ಅಂತ ಠಾಣೆ ಎದುರುಗಡೆ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. 7 ವರ್ಷದಿಂದ ಲವ್ ಮಾಡ್ತಾ ಇದ್ರು. ಯಾಕಂದ್ರೆ ಅಕ್ಕನ ಮಗಳೇ ಅಲ್ವಾ, ಇವನು ಹೋಗ್ತಾ ಇದ್ದ ಮನೆಗೆ, ಅವರು ಬರ್ತಿದ್ರು. ಅವಳು ಇವನ್ನ ಎಲ್ಲಿದ್ರೇನು, ನಾವು ಎಲ್ಲೇ ರೂಮ್ ಮಾಡಿದ್ರೇನು ಈ ಹುಡುಗನ್ನ ಬಿಡ್ತಾ ಇರಲಿಲ್ಲ. ಅವಳು ಎಲ್ಲೇ ರೂಮ್ ಮಾಡಿದ್ರೇನು ಈ ಹುಡುಗ ಇರೋ ಜಾಗಕ್ಕೆ ಆ ಹುಡುಗಿನೇ ಹುಡ್ಕೊಂಡ್ ಬರ್ತಿದ್ಲು. ಆಯ್ತಾ, ಹುಡ್ಕೊಂಬಂದು ಅವ್ರ ಸಂಬಂಧಗಳು ನಾನು ಕಿವಿಲಿ ಕೇಳ್ಕೊಂಡೆ ಅವ್ರನ್ನ ಕರ್ಕೊಂಡೋಗಿ ನಾನು ಪಬ್ಲಿಕಲ್ಲೇ ಮದುವೆ ಮಾಡಿಸ್ದೆ. ಮತ್ತು ಒಬ್ರ ಹತ್ರ ಇರೋಕೆ ಇಷ್ಟ ಇಲ್ಲ, ಒಬ್ರನ್ನ ಲವ್ ಮಾಡೋಕೆ ಇಷ್ಟ ಇಲ್ಲ. ಇವತ್ತು ಈ ಹುಡುಗನ ಜೊತೆಲಿದ್ರೆ ನಾಳೆ ಇನ್ನೊಂದು ಹುಡುಗನ ಜೊತೆಲಿ ಇರ್ತಾಳೆ. ಅದು ನಮಗೆ ಫಸ್ಟ್ ಗೊತ್ತಿರಲಿಲ್ಲ. ಇವಾಗ ಒಂದೊಂದೇ ಎಲ್ಲಾನು ನಮಗೆ ಮಾಹಿತಿಗಳು ಬರ್ತಾ ಇದೆ. ಪ್ರೂಫ್ ಸಮೇತ ಸಿಗ್ತಾ ಇದ್ದಾರೆ. ಇವಾಗ ಆ ಹುಡುಗಿ ಬರ್ತೀನಿ ಅಂದ್ರೂ ನಾವು ಕರ್ಕೊಂಡೋಗಕ್ಕೆ ಸಿದ್ಧವಾಗಿಲ್ಲ. ನಮ್ಗಾಗಿರೋ ನನ್ನ ತಮ್ಮನಿಗಾಗಿರೋ ಮೋಸ ಯಾವ ಗಂಡು ಮಕ್ಳಿಗೂ ಆಗೋದು ಬೇಡ. ಕರ್ನಾಟಕದಲ್ಲಿರೋ ಗಂಡು ಮಕ್ಳುಗಳು ಎಲ್ಲಾನು ಹುಷಾರಾಗಿರಿ, ಇಂಥವ್ರು ಇರ್ತಾರೆ. ಸದ್ಯ ಮಂಜುನಾಥ್ ಮತ್ತು ಮನುಜ ಪ್ರಕರಣ ಪೊಲೀಸ್ ಠಾಣೆಯಲ್ಲಿದೆ. ಈ ಕಡೆ ಮಂಜುನಾಥ್ ಹಾಗೂ ಮನೆಯವರು ಈ ಹುಡುಗಿನ ನಮ್ಮ ಮನೆಗೆ ಬೇಡ, ಆದ್ರೆ ನಮಗೆ ಮೋಸ ಮಾಡಿದ್ದಾಳೆ, ಅದಕ್ಕೆ ತಕ್ಕ ಶಿಕ್ಷೆ ಆಗ್ಬೇಕು ಅಂತ ಒತ್ತಾಯಿಸಿದ್ದಾರೆ. ನಮಗೆ ಮಾತ್ರವಲ್ಲ, ನಮ್ಮಂತೆ ಬೇರೆ ಯುವಕರಿಗೂ ಮೋಸ ಮಾಡಿರುವ ಸಾಧ್ಯತೆ ಇದೆ. ದುಡ್ಡಿಗಾಗಿ ಹುಡುಗರನ್ನ ಟ್ರ್ಯಾಪ್ ಮಾಡಿ ಈ ತರ ವಂಚಿಸೋದು ಇವರ ಕೆಲಸ ಎಂದು ದೂರಿದ್ದಾರೆ. ಸರ್ 1 ಟೈಮ್ 3 ಟೈಮ್ ಮದುವೆ ಆಗಿದ್ದಾಳೆ ಹುಡುಗಿ. ನಾನು ಈ 7 ವರ್ಷದಲ್ಲಿ ಸಿಕ್ಕಾಪಟ್ಟೆ ದುಡ್ಡುಗಳು ಖರ್ಚು ಮಾಡಿದ್ದೀನಿ. ಅದು ಅವ್ರ ಮನೆಯವ್ರಿಗೂ ಗೊತ್ತು, ಆ ಹುಡುಗಿಗೂ ಗೊತ್ತು, ಸಮೇತ ನಾನು ಕೊಡ್ತೀನಿ. ಅಲ್ಲ, ಈಗ ಬೇರೆ ಬೇರೆ ಹುಡುಗರ ಜೊತೆ ಎಲ್ಲ ಫೋಟೋಸ್ ಇರೋದು, ಮದುವೆ ಮಾಡ್ಕೊಂಡಿರೋದೆಲ್ಲ ಇದಾವಲ್ಲ ಸರ್. ನನಗೆ ಇವಾಗ ಗೊತ್ತಿಲ್ಲ, ಇವಾಗೇ ನನಗೆ ಇದೆಲ್ಲ ಒಂದೊಂದೇ ಇವಾಗ ಗೊತ್ತಾಗ್ತಾ ಇರೋದು ನನಗೆ. ಎಷ್ಟು ಜನ ಜೊತೆ ಈ ರೀತಿ ಸಂಬಂಧ ಇಟ್ಕೊಂಡಿಲ್ಲ ಸರ್? ಇವಾಗ ಗೊತ್ತಾಗ್ತಿರೋ ಪ್ರಕಾರ 3 ಜನ. 3 ಜನ ಬರೀ ಪ್ರೀತಿ ನಾಟ್ಕಾಡೋದು ಅಷ್ಟೇ. ಇದೇ ಕೆಲಸ ಆಗ್ಬಿಟ್ಟಿದೆ ಇವ್ರದ್ದು. ಹುಡುಗರನ್ನ ಈ ಥರ ಮೋಸ ಮಾಡೋದು, ಅವ್ರ ತಾವು ದುಡ್ಡು ಕಿತ್ಕೊಂಡು ತಿನ್ನೋದು, ಅವ್ರ ತಾವು ಖಾಲಿ ಆಗಿದ ತಕ್ಷಣ ಇನ್ನೊಂದು ಹುಡುಗನ ಮೋಸ ಮಾಡೋದು, ಇದೇ ಒಂದು ಬಿಗ್ನೆಸ್ ಥರ ಆಗ್ಬಿಟ್ಟೈತೆ ಅವ್ರಿಗೆ. ಈಗ ಏನು ನಿಮಗೆ ನ್ಯಾಯ ಸಿಗ್ಬೇಕು ಸರ್? ಅದೇ ಹೇಳ್ತಾ ಇದ್ದೀನಲ್ಲ, ನನಗೆ ಕಾನೂನು ಪ್ರಕಾರ ಯಾವ ನ್ಯಾಯ ಇದೆಯೋ ಅದು ಸಿಗಲೇಬೇಕು. ಮತ್ತು ನಾನು ಏನೇನು ಇವ್ರು ಕೊಟ್ಟಿದ್ದೀನೋ ಅದು ನನಗೆ ಬರಲೇಬೇಕು. ಎನಿವೆ, ಅಕ್ಕನ ಮಗಳು ಅಂತ ಇಷ್ಟಪಟ್ಟು ಮದುವೆಯಾದವನು ಈಗ ಹೆಂಡತಿ ಬೇಡ, ನ್ಯಾಯ ಬೇಕು ಅಂತ ಸ್ಟೇಷನ್ ಮುಂದೆ ಇದ್ದಾನೆ. ಆ ಕಡೆ ಗಂಡನಿಗೆ ಕೈಕೊಟ್ಟು ಪ್ರಿಯಕರನ ಜೊತೆ ಹೋಗಿದ್ದ ಲೇಡಿ ಅಪ್ಪ ಅಮ್ಮನ ಜೊತೆ ಮನೆ ಸೇರಿದ್ದಾಳೆ. ಅಬ್ಬಾ, ಫಾಸ್ಟ್ ದುನಿಯಾದಲ್ಲಿ ಮದುವೆ, ಗಲಾಟೆ, ಎಸ್ಕೇಪ್ ಎಷ್ಟೆಷ್ಟು ಫಾಸ್ಟ್ ಆಗಿ ಆಗ್ತಾ ಇದೆ ಅನ್ನೋದೇ ಸೋಜಿಗ. ಇಲ್ಲಿ ಯಾರಿಗೆ ಖುಷಿಯೋ ಯಾರಿಗೆ ದುಃಖವೋ ಗೊತ್ತಿಲ್ಲ. ಆ ಹುಡುಗಿ ಮನಸ್ಸಿನಲ್ಲಿ ಮಾತ್ರ ಕರಿಮಣಿ ಮಾಲೀಕ ನೀನಲ್ಲ ಅನ್ನೋ ಹಾಡು ಓಡ್ತಾ ಇರಬೇಕು.